ನಮಸ್ತೆ. ಎಲ್ಲರಿಗೂ ಕೂಡ ವಿಕಸಿತ್ 47 ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಕ್ಯಾಟಲ್ ಬ್ರೀಡ್ಸ್ ಮತ್ತು ಕೌ ಬ್ರೀಡ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಕ್ಯಾಟಲ್ ಬ್ರೀಡ್ಸ್ ಐಡೆಂಟಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 1-2 ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಕ್ವಿಕ್ಕಾಗಿ ನೋಡ್ತಿದ್ದಂಗೆ ಯಾವ ರೀತಿ ಕ್ಯಾಟಲ್ ಬ್ರೀಡ್ಸ್ ಐಡೆಂಟಿಫಿಕೇಷನ್ ಮಾಡಬೇಕು ಅನ್ನೋದನ್ನು ನಾನು ಸ್ವಲ್ಪ ನಿಮೋನಿಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಈಸಿ ಐಡೆಂಟಿಫಿಕೇಷನ್ ಟ್ರಿಕ್ಸ್ನು ಸಹ ಹೇಳ್ತೀನಿ. ಯಾಕಂದರೆ ನೀವು ಅಲ್ಲಿ ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಿಯಲ್ ಸ್ಪೆಸಿಮನ್ ಏನೋ ಅಲ್ಲಿ ಕರ್ಕೊಂಬಂದು ನಿಲ್ಲಿಸಿರಲ್ಲ. ನೀವು ಒಂದು ರೌಂಡ್ ನೋಡ್ಕೊಂಬಂದ್ಬಿಟ್ಟು ಬಾಲ ಹೆಂಗೈತೆ, ಅದ್ರ ಕೊಂಬು ಹೆಂಗೈತೆ, ಬಾಡಿ ಸೈಜ್ ಯಾವ ಥರ ಐತೆ ನೋಡ್ಕೊಂಬರೋಕ್ಕೆ ಒಂದು ಫೋಟೋ ಇಡ್ತಾರೆ. ಹಾಗಾಗಿ ನೀವು ಕ್ವಿಕ್ ಐಡೆಂಟಿಫಿಕೇಷನ್ ಮಾಡಬೇಕು. ನೋಡ್ತಿದ್ದಂಗೆ ಈಸಿ ಟ್ರಿಕ್ಸ್ಗಳು ಕಲ್ತ್ಕೊಳ್ಳಿ. ನಾನು ನಿಮೋನಿಕ್ಸ್ ಮುಖಾಂತರ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ತಿಳ್ಕೋಬೇಕು ಅಂತ. ಇದನ್ನು ಒಂದು ಎಕ್ಸಾಂಪಲ್, ಈಗ ಒಂದು ಕಾರ್ ಐಡೆಂಟಿಫಿಕೇಷನ್ ಮಾಡಬೇಕಂದ್ರೆ ಹಲವಾರು ಕಂಪ್ನಿ ಕಾರ್ ಇರುತ್ತೆ. ಫಾರ್ಚುನರ್ ಇರುತ್ತೆ, ಇನೋವಾ ಕ್ರಿಸ್ಟಾ ಇರುತ್ತೆ, ಲ್ಯಾಂಬೋರ್ಗಿನಿ ಇರುತ್ತೆ, ಇನ್ನೊಂದು ಯಾವುದೋ XUV9e ಅಂತ ಎಲೆಕ್ಟ್ರಿಕ್ ಕಾರ್ ಇರುತ್ತೆ. ಇವನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಬೇಕಂದ್ರೆ ಫಸ್ಟು ಬೇಸಿಕ್ ಫೀಚರ್ಸ್ ಗೊತ್ತಿರಬೇಕು ಕಾರಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೇನು, ಬಾನೆಟ್ ಅಂದ್ರೇನು, ಈ ರೀತಿಯಾದಂಥ ಫೀಚರ್ಸ್ಗಳು ಗೊತ್ತಿದ್ರೆ ನಿಮಗೆ ಕಾರ್ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಈ ಕ್ಯಾಟಲ್ ಬ್ರೀಡ್ಸ್ಗಳ ಐಡೆಂಟಿಫಿಕೇಷನ್ ಮಾಡಬೇಕಂದ್ರೆ ನಿಮಗೆ ಕ್ಯಾಟಲ್ಸಲ್ಲಿ ಇಂಪಾರ್ಟೆಂಟು ಈಗ ಆರ್ನಿ ಕೊಂಬು ಅಂತಾರೆ, ಕೊಂಬಿನ ಬಗ್ಗೆ ತಿಳ್ಕೊಬೇಕಾಗ್ತದೆ. ಮತ್ತು ಹಂಪು, ಹಿಂದಗಡೆ ಒಂದು ಸ್ಟ್ರಕ್ಚರ್ ಕಾಣುತ್ತಿದ್ದು ಬೆನ್ನ ಹತ್ರ ಹಂಪ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಕೆಚ್ಚಲು ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮತ್ತು ಬಾಲ ಯಾವ ರೀತಿ ಇರುತ್ತೆ, ಬಾಲದ ಬಗ್ಗೆ. ಮತ್ತು ಯಾವ ರೀತಿ ಕಾರ್ಗಳಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತಲ್ಲ, ಹಸುಗಳಲ್ಲೂ ಕೂಡ ಈ ಬಾಡಿ ಅಬ್ಡಾಮಿನಲ್ ಪಾರ್ಟಿಂದ ನೆಲಕ್ಕೆ ಡಿಸ್ಟೆನ್ಸ್ ಯಾವ ರೀತಿ ಇದೆ, ಒಂದೊಂದು ಕೌನಲ್ಲಿ ಒಂದೊಂದು ಥರ ವೇರಿ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಫೀಚರ್ ಆಗುತ್ತೆ ನಿಮಗೆ ಕ್ಯಾಟಲ್ ಬ್ರೀಡ್ಸ್ ಐಡೆಂಟಿಫಿಕೇಷನಲ್ಲಿ. ನೀವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಕ್ಯಾಟಲ್ಸ್ಗಳನ್ನ. ಯಾವುದು ಬಾಡಿ ಅಬ್ಡಾಮನ್ ಗ್ರೌಂಡಿಂದ ಎತ್ತರ ಇದೆ. ಮತ್ತು ಒಂದೊಂದು ಕ್ಯಾಟಲ್ ಬ್ರೀಡ್ಸ್ಗಳಿಗೆ ಕಾಲುಗಳು, ಹಿಂದೆ ಕಾಲು ಉದ್ದ ಇದೆಯೋ, ಮುಂದೆ ಕಾಲು ಉದ್ದ ಇದೆಯೋ, ಇದು ನೋಡಿ ಐಡೆಂಟಿಫಿಕೇಷನ್ ಮಾಡ್ಬೋದು. ಮತ್ತು ಡ್ಯೂಲ್ಯಾಪ್ ಅಂತ ಕರೀತಾರೆ. ಈ ಕತ್ತಿಂದ ಕೆಳಗಡೆ ಬಾಡಿ ಅಬ್ಡಾಮನ್ಗೆ ಒಂದು ತಿನ್ ಶೀಟ್ ಥರ ಈ ಥರ ಕಾಣುತ್ತೆ ಸ್ಟ್ರಕ್ಚರು, ಅದನ್ನು ಡ್ಯೂಲ್ಯಾಪ್ ಅಂತ ಕರೀತಾರೆ. ಈ ರೀತಿಯಾದಂಥ ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟ್ಸ್ಗಳನ್ನ ನೀವು ತಿಳ್ಕೊಂಡ್ರೆ ಈಸಿಯಾಗಿ ನೀವು ಕೌ ಬ್ರೀಡ್ಸ್ಗಳನ್ನ, ಕ್ಯಾಟಲ್ ಬ್ರೀಡ್ಸ್ಗಳನ್ನ ಐಡೆಂಟಿಫೈ ಮಾಡ್ಬೋದು. ನಾನಿವತ್ತು ನಿಮಗೆ 10 ಕ್ಯಾಟಲ್ಸ್ ಬ್ರೀಡ್ಸ್ಗಳನ್ನ ಐಡೆಂಟಿಫಿಕೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ನಿಮೋನಿಕ್ಸ್ ಇದೆ. ಫಸ್ಟ್ ನೀವು ಯಾವ ಐಡೆಂಟಿಫಿಕೇಷನ್ ಮಾಡಬೇಕಂದ್ರೆ ಅದು ಯಾವ್ದಾವ್ದು ಹೆಸರು ಅಂತ ನಿಮಗೆ ಗೊತ್ತಿರಬೇಕು. ಒಂದು ನಿಮೋನಿಕ್ಸ್ ಹೇಳ್ತೀನಿ ನೋಡಿ. ಒಂದು GRS MDH ಕಾಕ್ಟೇಲ್ ಅಂತ. G ಅಂದರೆ ಗಿರ್, R ಅಂದರೆ ರೆಡ್ ಸಿಂಧಿ, S ಅಂದರೆ ಸಾಹಿವಾಲ್, MDH ಮಸಾಲ ಅಂತ ನೀವೆಲ್ಲೂ ಸುರ ಕೇಳಿರ್ತೀರ. M ಅಂದರೆ ಮಲ್ನಾಡ್ ಗಿಡ್ಡ, D ಅಂದರೆ ಡಿಯೋನಿ, H ಅಂದರೆ ಹಳ್ಳಿಕಾರ್, ಕಾಕ್ಟೇಲ್ ಅಂದರೆ KOKT ಅಂತ ಜ್ಞಾಪಿಟ್ಕೊಳ್ಳಿ. K ಅಂದರೆ ಕಾಂಕ್ರೇಜ್, O ಅಂದರೆ ಓಂಗೋಲ್, ಇನ್ನೊಂದು K ಅಂದರೆ ಕಿಲಾರಿ, T ಅಂದರೆ ಥರ್ಪಾರ್ಕರ್. ಇಷ್ಟನ್ನು ನೀವು ಹೆಸರುಗಳು ಜ್ಞಾಪಕ ಇಟ್ಕೊಂಡ್ರೆ ಇದ್ರ ಐಡೆಂಟಿಫಿಕೇಷನ್ ಯಾವ ರೀತಿ ಅಂತ ನಾನು ನೆಕ್ಸ್ಟು ಅದನ್ನ ಫೋಟೋ ತೋರಿಸಿ ಹೇಳ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಗಿರ್ ತಳಿ. ನಾನು ಅವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನಿಮೋನಿಕ್ಸ್ ಮುಖಾಂತರ GRS MDH ಕಾಕ್ಟೈಲ್ ಅಂತ. ಅದರಲ್ಲಿ ಫಸ್ಟ್ 3 ಲೆಟರ್ಸ್ ಏನು ಹೇಳ್ತೆ, GRS ಗಿರ್, ಸಾಹಿವಾಲ್, ರೆಡ್ ಸಿಂಧಿ. ಇವು 3 ನೀವು ಒಂದೇ ಸಲ ಕಲ್ತ್ಕೊಳ್ಳಿ. ಯಾಕಂದರೆ ಇವು 3 ನೋಡೋಕೆ ಒಂದೇ ಥರ ಕಾಣುತ್ತೆ. ನೀವು ಕನ್ಫ್ಯೂಸ್ ಕೂಡ ಆಗ್ತೀರಾ, ಗಿರ್ ಯಾವುದು, ಸಾಹಿವಾಲ್ ಯಾವುದು ಮತ್ತು ರೆಡ್ ಸಿಂಧಿ ಯಾವುದು ಅಂತ. ಇವು 3 ರೆಡ್ ಕಲರ್ ಇರುತ್ತೆ ನೋಡೋಕ್ಕೆ. ಈಗ ರೆಡ್ ಸಿಂಧಿ ಸ್ವಲ್ಪ ಜಾಸ್ತಿ ರೆಡ್ ಇರುತ್ತೆ. ಆದರೆ ನೀವು ಸ್ಪೆಸಿಮನ್ ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕ್ವಿಕ್ ಐಡೆಂಟಿಫಿಕೇಷನ್ ಮಾಡಬೇಕಾದ್ರೆ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗಲ್ಲ, ಯಾವುದು ಜಾಸ್ತಿ ರೆಡ್ ಕಲರ್ ಇದೆ, ಯಾವುದು ಕಡಿಮೆ ರೆಡ್ ಕಲರ್ ಇದೆ ಅಂತ. ಇವು 3 ಕೂಡ ಒಂದೇ ರೀತಿ ಕಾಣುತ್ತೆ. ಆದರೆ ನಾನು ನಿಮಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ. ಈಗ ಗಿರ್ರು, ಸಾಹಿವಾಲ್, ರೆಡ್ ಸಿಂಧಿ ಇವು 3 ಯಾವ ರೀತಿ ಐಡೆಂಟಿಫಿಕೇಷನ್ ಮಾಡಬೇಕಂತ. ಸ್ನೇಹಿತರು, ನೋಡ್ತಾ ಇರ್ತಕ್ಕಂಥದ್ದು ಗಿರ್ರಲ್ಲಿ ಫಸ್ಟ್ನೇ ಕ್ಯಾರೆಕ್ಟರು ಇಯರ್ ಲಾಬ್ಸ್ ಏನಿರುತ್ತೆ ಅದು ಕೆಳಗಡೆ ನೇತೆ ಬಿದ್ದಿರುತ್ತೆ. ಆದರೆ
ಸಾಹಿವಾಲಲ್ಲಿ ಈ ಥರ ನೇತೆ ಬಿದ್ದಿರಲ್ಲ, ಮತ್ತು ರೆಡ್ ಸಿಂಧಲ್ಲೂ ಸಹ ಈ ಥರ ನೇತೆ ಬಿದ್ದಿರಲ್ಲ. ಎರಡನೇದು, ಈ ಫೋರ್ ಹೆಡ್ ಏನಿರುತ್ತಲ್ಲ, ಫೋರ್ ಹೆಡ್ಡು ರೌಂಡ್ ಶೇಪಲ್ಲಿರುತ್ತೆ. ಆದರೆ ಸಾಹಿವಾಲಲ್ಲಿ ಈ ಥರ ಇರಲ್ಲ, ಒಂದು ಸ್ವಲ್ಪ ಪೆಂಟಗಾನ್ ಶೇಪಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಈ ಬೇರೆ ಎಲ್ಲ ಬ್ರೀಡ್ಸ್ಗಳಿಗಿಂತ ಗಿರ್ರಲ್ಲಿ ಕೊಂಬೇನಿರುತ್ತೆ, ಕೊಂಬು ಸೈಡ್ ವೈಸ್ ಇರುತ್ತೆ, ಈ ಥರ ಯು ಶೇಪಲ್ಲಿ ಸೈಡ್ ವೈಸ್, ಮೇಲ್ಗಡೆ ಎರೆಕ್ಟ್ ಆಗಿರಲ್ಲ, ಸೈಡ್ ವೈಸ್ ಇದ್ದರೆ ಇದು ನೋಡ್ತೀನಂಗೆ ಗಿರ್ ಹಾಕ್ಬಿಡಿ ಆಯಿತಾ. ಒಂದೇನು ಸೈಡ್ ವೈಸು ಕೊಂಬಿದ್ರೆ, ಇನ್ನೊಂದು ಇಯರ್ ಲಾಬ್ಸ್ ಏನಾರು ನೇತೆ ಬಿದ್ದಿದ್ರೆ ಟಕ್ಕಂತ ಗಿರ್ರಿಗೆ ಹೊಡೆದು ಬನ್ನಿ ಅಲ್ಲಿ. ನೆಕ್ಸ್ಟು ಈ ಡ್ಯೂ ಲ್ಯಾಪು ಮತ್ತು ಬೇರೆ ಬೇರೆ ಬಾಡಿ ಫೀಚರ್ಸ್ಗಳು ಆ ಥರ ಈ ಥರ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ನೀವು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸಾಮ್ ಟೆನ್ಷನಲ್ಲಿ ನೀವು ಇವನ್ನೆಲ್ಲ ನೋಡೋಕ್ಕೆ ಆಗೋಲ್ಲ. ಡ್ಯೂ ಲ್ಯಾಪ್ ಯಾವ ಥರ ಐತೆ, ಅದರಲ್ಲಿ ದೊಡ್ಡದಾಯಿತು ಇದರಲ್ಲಿ ದೊಡ್ಡದಾಯಿತು, ನಿಮಗೊಂದು ಕಂಪ್ಯಾರಿಸನ್ನೇ ಗೊತ್ತಾಗಲ್ಲ. ಹಂಗಾಗಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಯಾವ ಕೀ ಫೀಚರ್ಸ್ ಹೇಳ್ತೀನಲ್ಲ ಅವು ಮಾತ್ರ, ಅದನ್ನು ಮಾತ್ರ ಜ್ಞಾಪಕ ಇಟ್ಕೊಂಡು ಅದು ನೋಡ್ತಿದ್ದಂಗೆ ಗಿರ್ ಅಂತ ಹಾಕ್ಬನ್ನಿ. ನೆಕ್ಸ್ಟ್ ಬರೋದು ಸಾಹಿವಾಲ್. ಸಾಹಿವಾಲಲ್ಲಿ ನಾನು ಹೇಳಿದೆ, ಇದು ಸಹ ಗಿರ್ ಜೊತೆ ನೀವು ಕನ್ಫ್ಯೂಸ್ ಆಗ್ತೀರಾ. ಆದರೆ ಸಾಹಿವಾಲಲ್ಲಿ ಇಯರ್ ಲೋಬ್ಸು ಕೆಳಗಡೆ ನೇತೆ ಬಿದ್ದಿರಲ್ಲ. ಈ ಥರ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣ್ತಾ ಇದೆ ಅಂತ, ಈ ರೀತಿ ಇರುತ್ತೆ. ಮತ್ತು ಕೊಂಬುಗಳು ಗಿರ್ ರೀತಿ ಸೈಡ್ ವೈಸ್ ಇರಲ್ಲ, ಚಿಕ್ಕದಾಗಿರುತ್ತೆ, ಆದರೂ ಕಾಣೋದು ಇಲ್ಲ, ಈ ಫೋಟೋದಲ್ಲಿ ಕಾಣ್ತಾ ಇಲ್ಲ. ಮತ್ತು ಆಲ್ಮೋಸ್ಟು ಸಾಹಿವಾಲ್ ತಳಿಗಳಲ್ಲೆಲ್ಲ ಡಿಯಾರ್ನಿಂಗ್ ಮಾಡಿರ್ತಾರೆ. ಮತ್ತು ಈ ಸಾಹಿವಾಲಲ್ಲಿ ಕಣ್ಣಿನ ಸುತ್ತ ಒಂದು ವೈಟ್ ಕಲರ್ ಪ್ಯಾಚಸ್ ಕಾಣುತ್ತೆ, ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರ ಅಂತ ಅಂದ್ಕೊಳ್ತೇನೆ. ಆದರೆ ಅಲ್ಲಿ ಸ್ಪೆಸಿಮನ್ ಐಡೆಂಟಿಫಿಕೇಷನಲ್ಲಿ ಕೊಡ್ತಾರಲ್ಲ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣುತ್ತಿಲ್ಲೋ ಗೊತ್ತಿಲ್ಲ. ಮೈನ್ ಐಡೆಂಟಿಫಿಕೇಷನ್ ನೀವು ಟ್ರಿಕ್ಸ್ ಏನು ನೋಡ್ಕೊಳ್ಳಿ ಅಂದರೆ, ಇಯರ್ ಲಾಬ್ಸು ಈ ಥರ ಕಂಡ್ರೆ ಅದು ಸಾಹಿವಾಲ್ ಅಂತ ಹಾಕಿ. ಮತ್ತು ಕಲರು ರೆಡ್ ಕಲರ್ ಇರುತ್ತೆ. ಮತ್ತು ಬೇರೆ ಡಿಫ್ರೆನ್ಷಿಯೇಟಿಂಗ್ ಫೀಚರ್ಸ್ ಅಷ್ಟೇನಿರಲ್ಲ ಗಿರ್ಗೂ ಮತ್ತು ಸಾಹಿವಾಲ್ಗೂ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೆಡ್ ಸಿಂಧಿ. ಸ್ನೇಹಿತರೆ, ರೆಡ್ ಸಿಂಧಿನಲ್ಲಿ ಈ ಕೊಂಬು ಏನು ಇಡ್ತೀವಲ್ಲ, ಕೊಂಬು ಈ ತಲೆಯಿಂದ ಮೇಲ್ಗಡೆ ಎರೆಕ್ಟ್ ಆಗಿರುತ್ತೆ, ನೋಡ್ತಾ ಇದ್ದೀರಿ ನೀವು ಇಲ್ಲಿ. ಆದರೆ ನೀವು ನೋಡಿದ್ರಿ ಇಲ್ಲಿ ಗಿರ್ತಳಿನಲ್ಲಿ ಸೈಡ್ ವೈಸ್ ಇತ್ತು, ಇಲ್ಲಿ ಸೈಡ್ ವೈಸು. ಇಲ್ಲಿ ರೆಡ್ ಸಿಂಧಿನಲ್ಲಿ ಈ ಥರ ಇರೋದನ್ನು ನೋಡ್ತಾ ಇದ್ದೀರಾ, ಮೇಲ್ಗಡೆ ಎರೆಕ್ಟ್ ಆಗಿದೆ. ಮತ್ತು ಸಾಹಿವಾಲ್ ಮತ್ತು ರೆಡ್ ಸಿಂಧಿನಲ್ಲಿ ಎರಡರಲ್ಲೂ ಕೂಡ ಇಯರ್ ಲಾಬ್ಸ್ ಒಂದೇ ಥರ ಇದೆ. ಆದರೆ ಡಿಫ್ರೆನ್ಷಿಯೇಟ್ ಯಾವ ಥರ ಮಾಡೋದು ರೆಡ್ ಸಿಂಧಿಗೂ ಮತ್ತು ಸಾಹಿವಾಲ್ಗೂ ಅಂದರೆ, ಈ ಸಾಹಿವಾಲಲ್ಲಿ ಮತ್ತು ಗಿರ್ರಲ್ಲಿ ನೀವು ನೋಡಿದ್ರಿ, ಸಾಹಿವಾಲಲ್ಲಿ ಈ ಮೇಲ್ಗಡೆ ಬಾಡಿ ಪೋರ್ಷನ್ ಏನಿದೆ ಫ್ಲ್ಯಾಟ್ ಆಗಿದೆ, ನೋಡಿದ್ರಾ. ಗಿರ್ರಲ್ಲೂ ಅಷ್ಟೇ ಫ್ಲ್ಯಾಟ್ ಆಗಿದೆ, ಸ್ವಲ್ಪ ಹಂಪಿದೆ. ಹಂಪು ಆಲ್ಮೋಸ್ಟ್ ಎಲ್ಲ ಕೌ ಬ್ರೀಡ್ಸ್ಗಳಲ್ಲೂ ಕ್ಯಾಟಲ್ ಬ್ರೀಡ್ಸ್ಗಳಲ್ಲೂ ಇರುತ್ತೆ. ಆದರೆ ರೆಡ್ ಸಿಂಧನ್ನು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಬಾಡಿ ನೋಡ್ತಾ ಈ ಹಿಂದಗಡೆಯಿಂದ ಮುಂದಕ್ಕೆ ಎಲಿವೇಶನ್ ಥರ ಕಾಣುತ್ತೆ ನಿಮ್ಗೆ. ಈ ಥರ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ಎಲಿವೇಶನ್ ಕಂಡ್ರೆ ಪ್ಲಸ್ಸು ರೆಡ್ ಕಲರು, ಡಾರ್ಕ್ ರೆಡ್ ಕಲರ್ ಇರುತ್ತೆ. ನಿಮಗದು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟು ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ಏನೋ ಗೊತ್ತಿಲ್ಲ ರೆಡ್ ಕಲರು. ಆದರೆ ಈ ಬಾಡಿ ಎಲಿವೇಶನ್ ಈ ಥರ ಇದ್ದರೆ ಮತ್ತು ಕೊಂಬು ಎರೆಕ್ಟ್ ಆಗಿದ್ದರೆ ನೀವು ಅದನ್ನು ರೆಡ್ ಸಿಂಧಿ ಅಂತ ಹಾಕ್ಬನ್ನಿ. ನೆಕ್ಸ್ಟ್ ಬರೋದು ಥರ್ಪಾರ್ಕರ್. ಥರ್ಪಾರ್ಕರ್ ನಾನು ಏನು ಹೇಳ್ತೀನಿ ಅಂದರೆ, ವೈಟ್ ಕಲರ್ ಸಾಹಿವಾಲ್ ಅಂತ ಹೇಳ್ತೀನಿ. ಯಾಕಂದರೆ ಸಾಹಿವಾಲ್ ಮತ್ತು ಥರ್ಪಾರ್ಕರು ಸೇಮ್ ಒಂದೇ ಥರ ಕಾಣ್ತವೆ. ನೀವು ಬಾಲ ನೋಡಿ ಸೇಮ್ ಇದೆ, ಬೇರೆ ಯಾವುದ್ರದ್ದು ಅಪಿಯರೆನ್ಸ್ ನೋಡಿ ಸೇಮ್ ಇದೆ, ಆದರೆ ವೈಟ್ ಕಲರ್ ಇರುತ್ತೆ. ಇಯರ್ ಲಾಬ್ಸ್ ಸೇಮ್ ಇರುತ್ತೆ, ಕೊಂಬುಗಳು ಸಹ ಸಾಹಿವಾಲ್ ಥರ ನಿಮಗೆ ಕಾಣೋದಿಲ್ಲ. ಹಾಗಾಗಿ ಸಾಹಿವಾಲ್ ಥರನೇ ಇರುತ್ತೆ, ಅದನ್ನು ವೈಟ್ ಕಲರ್ ಇದ್ದರೆ ಅದನ್ನು ನೀವು ಥರ್ಪಾರ್ಕರ್ ಅಂತ ನೀವು ಮೆನ್ಷನ್ ಮಾಡಿ ಬರ್ಬೋದಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಂಕ್ರೇಜ್. ಕಾಂಕ್ರೇಜ್ ಸ್ನೇಹಿತರೆ, ನೀವು ನೋಡ್ತಿದ್ದಂಗೆ ಕೊಂಬುಗಳು ಯು ಶೇಪಲ್ಲಿ ದೊಡ್ಡದಾಗಿ ಕಾಣ್ತವೆ. ಈ ಮೇಯ್ನ್ ಐಡೆಂಟಿಫಿಕೇಷನ್ ಫೀಚರ್ಸ್ ಯಾವುದು ಅಂದರೆ ಕಾಂಕ್ರೇಜಲ್ಲಿ ದೊಡ್ಡದಾಗಿ ಕೊಂಬು ಕಾಣ್ತು ಅಂದರೆ ಟಕ್ಕಂತ ಕಾಂಕ್ರೇಜ್ ಹಾಕ್ಬಿಡಿ ಅಷ್ಟೇ. ನೆಕ್ಸ್ಟು ಸೆಕೆಂಡ್ ತಾಟೆ ಬೇಡ. ಕಾಂಕ್ರೇಜಲ್ಲಿ ದೊಡ್ಡದಾಗಿ ಕೊಂಬುಗಳು ಕಂಡ್ರೆ ಮತ್ತು ದೈತ್ಯಾಕಾರದಾಗ ಕಾಣುತ್ತೆ, ನೋಡ್ತಿರಂಗೆ ಗೊತ್ತಾಗುತ್ತೆ ನಿಮಗೆ. ಮೇಯ್ನ್ ಐಡೆಂಟಿಫಿಕೇಷನ್ ಫೀಚರ್ ದೊಡ್ಡದಾಗೆ ಯು ಶೇಪಲ್ಲಿ ಎರೆಕ್ಟ್ ಆಗಿರ್ತಕ್ಕಂಥ ಕೊಂಬುಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಓಂಗೋಲ್. ಓಂಗೋಲು ನೀವು ನೋಡ್ಬೋದು,
ಈ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಈ ಕಾಲುಗಳು ಉದ್ದ ಇದ್ದಾವೆ, ಕಾಲುಗಳು ಉದ್ದ ಇರ್ತವೆ, ಈ ರೀತಿ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕಾರಲ್ಲಿ ಹೇಳ್ತೀವಲ್ಲ ಆ ಥರ ಈ ಅಬ್ಡಾಮಿನಲ್ ಪೋರ್ಷನಿಂದ ಗ್ರೌಂಡ್ಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಎತ್ತರ ಇರ್ತವೆ ಕವುಗಳು. ಮತ್ತು ಈ ಕೊಂಬುಗಳು ಏನು ಹೇಳಿದ್ನಲ್ಲ, ಕೊಂಬುಗಳು ಈ ಬೇರೆ ನೀವು ಮೊದಲೆಲ್ಲ ನೋಡಿದ್ರಲ್ಲಿ ಕಾಂಕ್ರೇಜಲ್ಲಿ ಈ ಥರ ಐತೆ, ರೆಡ್ ಸಿಂಧಲ್ಲಿ ಈ ಥರ ಐತೆ, ಗಿರ್ರಲ್ಲಿ ಈ ಥರ ಐತೆ. ಆದರೆ ಇಲ್ಲಿ ಓಂಗೋಲಲ್ಲಿ ಏನು ನೋಡ್ತಿರಲ್ಲ, ಇದರಲ್ಲಿ ಕೊಂಬುಗಳು ನಿಮಗೆ ದೊಡ್ಡದಾಗಿ ಕಾಣೋದಿಲ್ಲ, ಚಿಕ್ಕದಾಗಿರುತ್ತೆ. ಚಿಕ್ಕದಾಗೆ ಏನು ಒಂದು 5-6 ಸೆಂಟಿಮೀಟ್ರ್ ಇರ್ಬೋದು ಅಷ್ಟೇ. ಈ ರೀತಿಯಾದಂಥ ಚಿಕ್ಕದಾಗಿ ಕೊಂಬುಗಳು ನೋಡಿದರೆ ಇದು ಐಡೆಂಟಿಫಿಕೇಷನ್ ಫೀಚರು. ಮತ್ತು ಹಂಪು ಕೂಡ ಅಬ್ಸರ್ವ್ ಮಾಡ್ಬೋದು ನೀವು, ದೊಡ್ಡದಾಗೆ ನೀವು ಅಬ್ಸರ್ವ್ ಮಾಡ್ಬೋದು, ದೊಡ್ಡದಾಗಿ ಕಾಣುತ್ತೆ. ಬೇರೆ ಇನ್ನೇನು ಫೀಚರ್ಸು ಅಷ್ಟೇನು ಡಿಫ್ರೆನ್ಷಿಯೇಟ್ ಆಗೋಲ್ಲ ಬೇರೆ ಬ್ರೀಡ್ಸ್ಗಳಿಗೆ ಹೋಲಿಸ್ಕೊಂಡ್ರೆ. ಒಂದು, ಕಾಲುಗಳು ಉದ್ದ ಇರ್ತವೆ, ಕೊಂಬುಗಳು ಚಿಕ್ಕ ಕೊಂಬಿರುತ್ತೆ. ಇದು ನೋಡಿ ನೀವು ಓಂಗೋಲ್ ಅಂತ ಹಾಕ್ಬನ್ನಿ. ನೆಕ್ಸ್ಟ್ ಬರೋದು ಹಳ್ಳಿ ಕಾರು ಇನ್ನೇನು ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಳ್ಳಿ ಕಾರ್ ನೋಡ್ತಿದ್ದಂಗೆ ನಿಮಗೆ ಕದರಾಗಿ ಕಾಣುತ್ತೆ. ಇದ್ರದ್ದು ಕೊಂಬುಗಳು ಏನಿದಾವಲ್ಲ, ಕೊಂಬುಗಳು ಕೊನಿಕಲ್ ಶೇಪ್ ಕೆಳಗಡೆ ದೊಡ್ಡದಾಗಿರುತ್ತೆ ಸೈಜು, ಮ್ಯಾಕ್ ಹೋಗ್ತಾ ಚೂಪಾಗುತ್ತೆ. ಈ ರೀತಿಯಾದಂಥ ಫೀಚರ್ಸ್ ಇದ್ದು ಹಸುನ್ ಫುಲ್ ವೈಟ್ ಇರುತ್ತೆ. ಇದಿದ್ರೆ ನೀವು ಹಳ್ಳಿ ಕಾರ್ ಅಂತ ಚೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ, ಈ ಹಳ್ಳಿ ಕಾರಲ್ಲಿ ಕೊಂಬುಗಳು ಸೈಡ್ ವೈಸು ಹಿಂಗೆ ಬಾಕೊಂಡಿರ್ತೇವೆ. ಆದರೆ ಇನ್ನೊಂದು ತಳಿ ಇದೆ ಕೀಲಾರಿ ಅಂತ, ಅದರಲ್ಲಿ ಏನಾಗಿರುತ್ತೆ ಅಂದರೆ ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿರುತ್ತೆ ಕೊಂಬುಗಳು. ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿದರೆ ಅದು ಕೀಲಾರಿ ಅಂತ, ಸೈಡ್ವರ್ಡ್ ಬೆಂಡಿಂಗ್ ಆಗಿದ್ದರೆ ಕೊಂಬುಗಳು ಅದು ಹಳ್ಳಿ ಕಾರ್ ಅಂತ. ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕೀಲಾರಿ ಮತ್ತು ಹಳ್ಳಿ ಕಾರ್ ನೀವು ಕನ್ಫ್ಯೂಸ್ ಆಗ್ತೀರ. ಆದರೆ ಒಂದು ಮೇನ್ ಏನು ಅಂದರೆ, ಹಳ್ಳಿ ಕಾರ್ ನೋಡ್ತಿದ್ದಂಗೆ ಕದರಾಗಿ ಕಾಣುತ್ತೆ, ನೋಡ್ತಿದ್ದಂಗೆ ಏನು ಗುರು ಈ ಥರ ಐತೆ ಅಂತ ಅಂತೀರ, ಗೊತ್ತಾಗ್ಬಿಡುತ್ತೆ ನಿಮಗೇ, ಕೊಂಬುಗಳು ದಪ್ಪ ಇರುತ್ತೆ. ಆದರೆ ಕೀಲಾರಿ ನಾನು ಲಾಸ್ಟಿಗೆ ತೋರಿಸ್ತೀನಿ. ಕೀಲಾರಿ ಬ್ರೀಡ್ದು ಕೊಂಬುಗಳು ಚಿಕ್ಕದಾಗಿರ್ತವೆ, ಕೊಂಬುಗಳು ದೊಡ್ಡದಾಗಿದ್ದರೆ ಅದು ಹಳ್ಳಿ ಕಾರ್ ಅಂತ ಚೂಸ್ ಮಾಡಿ ಬನ್ನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿಯೋನಿ ಅಂತ. ಡಿಯೋನಿನಲ್ಲಿ ಸ್ನೇಹಿತರೆ ಮೇಯ್ನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಂದರೆ, ಮುಂದಗಡೆ ಮುಖದಲ್ಲಿ ಬ್ಲ್ಯಾಕ್ ಕಲರ್ ಪ್ಯಾಚ್ ಥರ ಇರುತ್ತೆ. ಬ್ಲ್ಯಾಕ್ ಅಂದರೆ ಕನ್ನಡದಲ್ಲಿ ಏನಂತಾರೆ, ಕಪ್ಪು. ಒಂದು ನಿಮೋನಿಕ್ಸು ನೋಡ್ಕೊಳ್ಳಿ, ಡಿಯೋನಿ, ಡಿ ಬ್ಲ್ಯಾಕ್ ಕಲರ್ನೇ ಕಪ್ಪು, ಡಿ ಕೆ ಶಿವಕುಮಾರ್ ನೆನೆಸ್ಕೊಂಬಿಡಿ. ಅವಾಗ ಡಿ ಕೆ ಶಿವಕುಮಾರ್ ನೆನೆಸ್ಕೊಂಡು ಡಿ ಫಾರ್ ಡಿಯೋನಿ ಅಂತ ಹಾಕ್ಬಿಟ್ಟು ಬನ್ನಿ. ಬೇರೆ ಇನ್ನೇನು ಫೀಚರ್ಸು ನಿಮಗೆ, ಹಂಪು ಸ್ವಲ್ಪ ಯು ಶೇಪಲ್ಲಿ ದೊಡ್ಡದಾಗಿ ಕಾಣುತ್ತೆ. ಬೇರೆ ಬ್ಲ್ಯಾಕ್ ಕಲರ್ ನೋಡ್ತಿನಂಗೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಡಿಯೋನಿ ಅಂತ. ನೆಕ್ಸ್ಟ್ ಬರೋದು ಮಲ್ನಾಡ್ ಗಿಡ್ಡ ಸ್ನೇಹಿತರೆ. ಏನಂದರೆ, ನೀವು ಮಲ್ನಾಡ್ ಗಿಡ್ಡ ಮತ್ತು ಇನ್ನೊಂದು ಎಕ್ಸಾಟಿಕ್ ಬ್ರೀಡ್ಸಲ್ಲಿ ಜೆರ್ಸಿ ಬರುತ್ತೆ. ಜೆರ್ಸಿ ಮತ್ತು ಮಲ್ನಾಡ್ ಗಿಡ್ಡದಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಮಲ್ನಾಡ್ ಗಿಡ್ಡದಲ್ಲಿ ಏನಂದರೆ ಬ್ರೌನ್ ಕಲರ್ ಬರುತ್ತೆ, ಫುಲ್ ಬ್ಲ್ಯಾಕ್ ಕಲರ್ ಇರೋದು ಬರುತ್ತೆ. ಮಲ್ನಾಡ್ ಗಿಡ್ಡ ಈ ದೊಡ್ಡದಾಗಿ ದೈತ್ಯವಾಗಿರಲ್ಲ, ಚಿಕ್ಕ ಶರೀರವಾಗಿರುತ್ತೆ. ಆದರೆ ಜೆರ್ಸಿನಲ್ಲಿ ಮುಖದ ಹತ್ರ, ಬಾಯಿ ಹತ್ರ ಮತ್ತು ಈ ಡ್ಯೂಲಾಪ್ ಅಂತ ಏನು ಹೇಳ್ತಾರೋ ಅಲ್ಲಿ ಸ್ವಲ್ಪ ವೈಟ್ ಕಲರ್ ಇರುತ್ತೆ. ಆದರೆ ಮಲ್ನಾಡ್ ಗಿಡ್ಡ ಬ್ರೌನ್ ಕಲರ್ ಅಂದರೆ ಫುಲ್ ಬ್ರೌನ್ ಕಲರ್ ಇರುತ್ತೆ. ಮತ್ತು ಇದನ್ನು ನೋಡ್ಬೋದು ನೀವು, ಕೊಂಬುಗಳು ಯಾವ ರೀತಿ ಇದೆ. ಹಿಂದಗಡೆ ಒಂದು ಬ್ರೀಡ್ ನೋಡಿದ್ರಿ, ಯಾವುದು ಓಂಗೋಲ್ ಅಂತ, ತೋರಿಸಿ ನೋಡಿ ಒಂದ್ಸಲ. ಈ ಓಂಗೋಲ್ ಬ್ರೀಡ್ ಮತ್ತು ಮಲ್ನಾಡ್ ಗಿಡ್ಡದು ಕೊಂಬುಗಳು ಒಂದೇ ಥರ ಇದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ನೋಡ್ತಾ ಇದ್ದೀರಿ ನೀವು ಚಿಕ್ಕದಾಗಿ. ಮಲ್ನಾಡ್ ಗಿಡ್ಡ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಚಿಕ್ಕದಾಗಿ ಕಾಣುತ್ತೆ. ಇದು ನೋಡ್ತೀನಿ ನನಗೆ ಈ ರೀತಿ ಐಡೆಂಟಿಫೈ ಮಾಡಿ. ನೆಕ್ಸ್ಟ್ ಬರೋದು ಕಿಲಾರಿ. ನಾನು ಆವಾಗಲೇ ಹೇಳಿದೆ ನಿಮಗೆ, ಕಿಲಾರಿ ಮತ್ತು ಯಾವುದ್ರೊಳಗೆ ನೀವು ಕನ್ಫ್ಯೂಸ್ ಆಗ್ತೀರಾ, ಹಳ್ಳಿ ಕಾರ್ ನೋಡ್ತೀನಿ ಕದರ ಕಾಣುತ್ತೆ. ಆದರೆ ಕಿಲಾರಿ ಕದರ ಕಾಣ್ತಾ ಇದೆ, ಇದು ಬಡಕ್ಲಾಗಿರೋ ಥರ ಕಾಣ್ತಾ ಇದೆ. ಹಾಗಾಗಿ ಅಷ್ಟು ಟಫ್ ಏನು ಅನಿಸಲ್ಲ ಇದ್ರ ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡೋದು. ಇನ್ನೊಂದು ಐಡೆಂಟಿಫಿಕೇಷನ್ ಫೀಚರ್ ಏನು ಹೇಳಿದೆ ಅಂದರೆ, ಕೊಂಬುಗಳು ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿರುತ್ತೆ ಅಂತ ಹೇಳಿದೆ. ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿದೆ ನೋಡಿ, ಹಿಂದಗಡೆಗೆ ಸ್ವಲ್ಪ ಕಮಾಂತರ ಬಕ್ಕೊಂಡಿದೆ ಕೊಂಬುಗಳು ಹಳ್ಳಿ ಕಾರಷ್ಟು ದಪ್ಪದಾಗೇನಿಲ್ಲ. ಈ ಬ್ಯಾಕ್ವರ್ಡ್ ಬೆಂಡಿಂಗ್ ಇದೆಯಲ್ಲ, ಇದೊಂದು ಐಡೆಂಟಿಫೈ ಫೀಚರ್ ಅಂತ ಮಡಿಕೊಳ್ಳಿ ನೀವು. ಯಾಕಂದರೆ ಇದಕ್ಕೊಂದು ನಿಮೋನಿಕ್ಸ್ ನೋಡಿ,
ಬ್ಯಾಕ್ವರ್ಡ್ ಬೆಂಡಿಂಗ್ ಬಿ ತಗೊಳ್ಳಿ. ಕೀಲಾರಿ ಬಿ ಕೆ ಹರಿಪ್ರಸಾದ್ ಅಂತ ಒಬ್ಬರು ಕಾಂಗ್ರೆಸ್ ಲೀಡರ್ ಇದ್ದಾರೆ, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಗೊತ್ತಿದ್ರೆ ಇನ್ನೂ ಒಳ್ಳೆಯದು. ಅವ್ರನ್ನ ಹೆಸರು ನೆನೆಸ್ಕೊಂಬಿಟ್ಟು ಕೆ ಅಂದರೆ ಕಿಲಾರಿ, ಬಿ ಅಂದರೆ ಬ್ಯಾಕ್ವರ್ಡ್ ಬೆಂಡಿಂಗ್, ಈ ಥರ ಹಾಕ್ಬಿಡಿ. ಈ ಥರ ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿದ್ರೆ ಕೊಂಬುಗಳು ಸ್ವಲ್ಪ ಚಿಕ್ಕದಾಗಿದ್ದೆ ಕೋನಿಕಲ್ ಶೇಪಲ್ಲಿ ಬ್ಯಾಕ್ವರ್ಡ್ ಬೆಂಡಿಂಗ್, ಪ್ಲಸ್ಸು ಈ ಎರಡೂ ಕಾಲುಗಳು ಒಂದೇ ಲೆಂತ್ ಇರ್ತವೆ, ಹಿಂದೋ ಮುಂದವು ಕಿಲಾರಿನಲ್ಲಿ ಅಷ್ಟು ನೀವು ನೋಡ್ತೀನಂಗೆ ಐಡೆಂಟಿಫೈ ಮಾಡ್ಬೋದು. ಆದರೆ ಹಳ್ಳಿ ಕಾರಲ್ಲಿ ನೋಡಿ, ನೀವು ಬೇಕಾದ್ರೆ ತೋರಿಸ್ತೀನಿ, ಹಳ್ಳಿ ಕಾರಲ್ಲಿ ಮುಂದಗಡೆ ಕಾಲು ಸ್ವಲ್ಪ ಚಿಕ್ಕದಾಗಿರುತ್ತೆ, ಹಿಂದೆ ಕಾಲು ಉದ್ದಾಗಿರೋದು ನೀವು ಒಬ್ಸರ್ವ್ ಮಾಡ್ತಾಯಿದ್ದೀರಾ. ಇದು ಮೇಜರ್ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಕೀಲಾರಿ ಮತ್ತು ಹಳ್ಳಿ ಕಾರ್ ಮಧ್ಯೆ. ಇಷ್ಟು ಸ್ಪಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಮುಂದೆ ಎಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಆಗ್ಬೋದು, ಇನ್ಸ್ಟ್ರೂಮೆಂಟ್ಸ್ ಆಗ್ಬೋದು, ಮತ್ತು ಸೀರಿಯಲ್ಸ್, ಪಲ್ಸಸ್ ಎಲ್ಲದನ್ನೂ ಕೂಡ ಈ ರೀತಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಒಂದು ಬದಲಾವಣೆ, ಒಂದು ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ತಲುಪಿಸ್ತಕ್ಕಂಥ ಮತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವ್ರದ್ದೇ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೋಚಿಂಗು, ಆಫ್ಲೈನ್ ವರ್ಕ್ಶಾಪ್ ಮಾಡಿ, ಮತ್ತು ನಮ್ಮದು Viksit47 ಅಕಾಡೆಮಿ ವೆಬ್ಸೈಟ್ ಏನಿದೆ www.viksit47.com, ಅದ್ರ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ, ಒಬ್ಬ ಕಟ್ಟೆ ವಿದ್ಯಾರ್ಥಿಗೂ ಕೂಡ, ಒಬ್ಬ ಕೊನೆ ಬಸ್ ಕನೆಕ್ಟಿವಿಟಿ ಇರದಲ್ಲಿರ್ತಕ್ಕಂಥ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೂ ಕೂಡ ತಲುಪ್ತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ. ಧನ್ಯವಾದಗಳು.